ಸ್ಥಾಪನ್ನ ಮುಂಬಡ್ತಿ ಪಡೆದ ಪಿ ಅಲ್ಲಾಬಕ್ಷ ಅವರ ಬೀಳ್ಕೊಡುಗೆ ಸಮಾರಂಭ ಸಿರುಗುಪ್ಪ ನಗರದ ಸರ್ಕಾರಿ ನೌಕರರ ಭವನದಲ್ಲಿ ಖಜಾನೆ ಇಲಾಖೆ, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ತಾಲೂಕು ಶಾಖೆಯ ಸಹಯೋಗದಲ್ಲಿ ಸಿರುಗುಪ್ಪ ತಾಲೂಕು ಉಪಖಜಾನೆಯಿಂದ ಕುರುಗೋಡು ತಾಲೂಕಿಗೆ ಸಹಾಯಕ ಖಜಾನಾಧಿಕಾರಿ ಹುದ್ದೆಗೆ ಸ್ಥಾನಪನ್ನ ಮುಂಬಡ್ತಿ ಪಡೆದ ಪಿ ಅಲ್ಲಾಬಕ್ಷ ಅವರ ಬೀಳ್ಕೊಡುಗೆ ಸಮಾರಂಭವನ್ನು ತಹಸೀಲ್ದಾರ್ ಗೌಸಿಯಾ ಬೇಗಂ ಅವರು ಉದ್ಘಾಟಿಸಿದರು. ನಂತರ ಮಾತನಾಡಿ, ಸರ್ಕಾರಿ ಕಚೇರಿಗಳಲ್ಲಿ ಕಾರ್ಯದೊತ್ತಡದ ಮಧ್ಯೆ ಪದೋನ್ನತಿ ಹೊಂದುವುದು ಸುಲಭವಲ್ಲ. ಆದರೂ ಪಿ ಅಲ್ಲಾಬಕ್ಷ ಅವರು ಪದೋನ್ನತಿ ಹೊಂದಿ ವರ್ಗಾವಣೆಯಾಗಿರುವುದು ಸಂತಸದ ವಿಷಯ. ನಮ್ಮ ತಾಲೂಕಿನಲ್ಲಿ ಉತ್ತಮ ಸೇವೆಗೈದ ಅಧಿಕಾರಿ ರತ್ನ ಅವನ್ನು ನಾವು ಬಿಟ್ಟುಕೊಡಬೇಕಾದ ಅನಿವಾರ್ಯತೆ ಬಂದಿದೆ. ಅಲ್ಲಿಯೂ ಅವರ ಉತ್ತಮ ಸೇವೆ ಮುಂದುವರಿಯಲಿ ಎಂದು ತಿಳಿಸಿದರು. ಉಪ ಖಜಾನಾಧಿಕಾರಿ ಶಂಕರ್ ಅವರು ಮಾತನಾಡಿದರು. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ತಾಲೂಕು ಶಾಖೆ ಅಧ್ಯಕ್ಷ ಟಿ ಹುಚ್ಚೇರಪ್ಪ ಅವರು ಕೂಡ ಮಾತನಾಡಿದರು. ಸಮಾರಂಭದಲ್ಲಿ ವಿವಿಧ ಇಲಾಖೆಗಳ ಅಧಿಕಾರಿಗಳು, ಸಿಬ್ಬಂದಿಗಳಿಂದ ಸನ್ಮಾನಗೈಯಲಾಯಿತು. ಸನ್ಮಾನವನ್ನು ಸ್ವೀಕರಿಸಿ ಮಾತನಾಡಿದ ಪಿ ಅಲ್ಲಾಬಕ್ಷ ಅವರು ಮಾತನಾಡಿ, ನಮ್ಮ ಖಜಾನೆ ಇಲಾಖೆಯ ವ್ಯಾಪ್ತಿಯಲ್ಲಿ ಹಲವಾರು ಇಲಾಖೆಗಳು ಬರುತ್ತವೆ. ಸರ್ಕಾರದ ಮಾರ್ಗಸೂಚಿಗಳು, ಆದೇಶಗಳ ಕಾರ್ಯದೊತ್ತಡದ ಮಧ್ಯೆಯೂ ಅಧಿಕಾರಿ ಎಂದು ಅಧಿಕಾರವನ್ನು ಚಲಾಯಿಸದೆ ಇಲಾಖೆಯ ಕಟ್ಟಕಡೆಯ ಸಿಬ್ಬಂದಿಗಳನ್ನು ಉಳಿಸುವ ಜವಾಬ್ದಾರಿ ಆಯಾ ಅಧಿಕಾರಿದಾಗಿರುತ್ತದೆ. ಅಂತಹ ಕಾರ್ಯವನ್ನು ನಾವೆಲ್ಲ ನಿರ್ವಹಿಸಬೇಕಾಗಿದೆ ಎಂದರು. ಆರೋಗ್ಯ ಕಾಪಾಡಲಿ ಅಂತ ಕೇಳ್ತಾ, ಹಾಗೆಯೇ ನಮ್ಮ ಈ ಅವರು ಅಲ್ಲಾಬಕ್ಷ ಸಾಹೇಬ್ ಸಂಘಟನಾಕಾರರು. ಈ ಸಂಘಟನೆಯಲ್ಲಿ ನಮಗೆ ಮತ್ತು ಕೇಂದ್ರ ಸಂಘಕ್ಕೂ, ಜಿಲ್ಲಾ ಸಂಘಕ್ಕೂ ಮತ್ತು ನಮ್ಮ ತಾಲೂಕು ಸಂಘಕ್ಕೂ, ನಮ್ಮ ತಾಲೂಕಿನಲ್ಲಿ ನಮ್ಗೆ ಕೊಂಡಿ ಅಂತಿದ್ರು. ನಮ್ಮದು ಯಾವುದೇ ಸರ್ಕಾರ ನೌಕರದು ಕೆಲಸ ಟ್ರೆಜರಿಗೆ ಹೋದ್ರೆ, ಟ್ರೆಜರಿ ಅಂತಲ್ಲ, ಬೇರೆ ಇಲಾಖೆಯಲ್ಲಿ ಕೂಡ ಅವರು ಸಮನ್ವಯ ಸಾಧಿಸಿ ನಮ್ಮ ಕೆಲಸಗಳು ಏನೇ ಇದ್ರು ನಮ್ಮ ನೌಕರಿಗೆ ಮಾಡಿಕೊಡ್ತಾ ಇದ್ರು. ಅದಕ್ಕೆ ಅವರು ತುಂಬ ಹೃದಯದ ಧನ್ಯವಾದಗಳು ನಮ್ಮ ಸರ್ಕಾರ ಸಂಘದ ಪರವಾಗಿ ಮೊದಲಿಗೆ ತಿಳಿಸ್ತಾ ಇದ್ದಾರೆ. ಹಾಗೆಯೇ ಮುಂದಿನ ದಿನಗಳಲ್ಲಿ ನಮ್ಮ ಎಲ್ಲಾ ನೌಕರರ ಆಸೆ ಇದ್ದಂತೆ ನಮ್ಮ ಶಂಕರ್ ಸಾರ್ ಅವರು ನಿವೃತ್ತಿ ಆದ್ಮೇಲೆ ನಮ್ಮ ತಾಲೂಕಿಗೆ ಅವರು ಸೇವೆ ಬೇಕಂತ ನಾವು ಮತ್ತೆ ಮೊದಲನೇ ತಮ್ಮಲ್ಲಿ ಕೇಳ್ಕೊಳ್ತಾ, ಆಸೆ ಇದೆ ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ನಮ್ಮ ಮಾತು. ಅಧಿಕಾರಿಗಳು ಮತ್ತು ವಿವಿಧ ಇಲಾಖೆಗಳ ಸರ್ಕಾರಿ ನೌಕರರು, ಸರ್ಕಾರಿ ನೌಕರರ ಸಂಘದ ಪದಾಧಿಕಾರಿಗಳು ಸರ್ವರು ಸಹಿತ ಆಗಮಿಸಿದ್ದೇನೆ. ತಮ್ಮೆಲ್ಲರಿಗೂ ಸಹಿತ ನಾನು ಹೃದಯಪೂರ್ವಕವಾಗಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಹಾಗೂ ಖಜಾನೆ ಇಲಾಖೆ ಪರವಾಗಿ ವಂದಿಸ್ತೇನೆ. ಪಿ ಅಲ್ಲಾಬಕ್ಷ ಮೊದಲಿಂದ ನನ್ನ ಜೊತೆಗೆ ಕೆಲಸ ಮಾಡಿದವರೇ ಬಳ್ಳಾರಿಯಲ್ಲಿ ಸರಳ ಜೀವಿ. ಬಟ್ ಈಗಿನ ಒಂದು ಸಿಚುವೇಶನ್ನಲ್ಲಿ ಮುಂಬಡ್ತಿ ಪಡೆಯೋದು ಭಾಳ ಕಷ್ಟ. ಆದರೂ ಕೂಡ ಈಗ ಮುಂಬಡ್ತಿ ಒಂದೇ ಕುರುಗೋಡು ಉಪಖಜಾನೆಗೆ ಹೋಗ್ತಿದ್ದಾರೆ. ಅವರಿಗೆ ದೇವರು ಒಳ್ಳೆಯದು ಐಶ್ವರ್ಯ ನೀಡಲಿ ಅಂತ ಹೇಳಿ ನಾವು ಅವರಲ್ಲಿ ನಾನು ಪ್ರಾರ್ಥನೆ ಮಾಡೋದು. ಹಲವಾರು ಇಲಾಖೆ ಬರ್ತಾರೆ, ಹಲವಾರು ಇಲಾಖೆಯಲ್ಲಿ ದಿನಾಲೂ ಒಬ್ರು ಬರ್ತಿರ್ತಾರೆ. ಶಿಕ್ಷಣ ಇಲಾಖೆಯವರು ಬಂದೋದ್ಮೇಲೆ ಜುಡಿಷಿಯಲ್ ಡಿಪಾರ್ಟ್ಮೆಂಟ್ ಬಂದದ್ದು, ಜುಡಿಷಿಯಲ್ ಡಿಪಾರ್ಟ್ಮೆಂಟ್ ಬಂದಮೇಲೆ BCM ಬರ್ತಾರೆ, BCM ಬಂದಮೇಲೆ ತಹಸೀಲ್ದಾರ್ ಬರ್ತಾರೆ. ಅವರು ತಕ್ಕಂತೆ ನಾವು ಆರ್ಥಿಕತೆಯಲ್ಲಿ ನಮ್ಮ ಜವಾಬ್ದಾರಿಯನ್ನು ನಾವು ನಿಭಾಯಿಸಬೇಕಾಗ್ತದೆ. ಎಲ್ಲರಿಗೂ ಒಂದೇ ಉತ್ತರ ಕೊಡಕ್ ಬರಲ್ಲ. ಆದೇಶಗಳು, ಸರ್ಕಾರದ ಆದೇಶಗಳು ಮತ್ತೆ ನಮ್ಮ ನಿಯಮಗಳು ಮತ್ತೆ ಅವರ ಅವಸರ ತಕ್ಕಂತೆ ನಾವು ಅವರು ಒತ್ತಡ ಹೇಗಿರ್ತಾವೆ ಅಂದ್ರೆ ಸರ್ಕಾರದ ಯೋಜನೆಗಳನ್ನು ಅವರಿಗೆ ಕಟ್ಟಕಡೆಯ ವ್ಯಕ್ತಿಯನ್ನು ಮುಟ್ಟಿಸುವಂತ ಜವಾಬ್ದಾರಿ ಸರ್ಕಾರಿ ಅಧಿಕಾರಿಗಳು ಜವಾಬ್ದಾರಿ ಭಾರ ಇರ್ತದೆ. ಅದಕ್ಕೆ ನಾವು ಸ್ಪಂದನೆ ಮಾಡ್ತಕ್ಕಂಥದ್ದು ಖಜಾನೆ ನೌಕರರ ಅಧಿಕಾರಿಯಾಗಿ ಒಂದು ಮಾಡ್ತಕ್ಕಂಥ ಕೆಲಸ ಇಂಪಾರ್ಟೆಂಟ್. ನಾವೇನೋ ರೂಲ್ಸ್ಗಳು ಯಾಕೆಂದು ನಾನು ಇಷ್ಟ ಬಂದ ಮಾಡ್ತಂತ ಹೇಳೋದು ಅದಲ್ಲ. ಹಲವಾರು ಇಲಾಖೆಗಳಲ್ಲಿ ಯಾಕಂದ್ರೆ ಅವ್ರ ಜವಾಬ್ದಾರಿ ಹೆಂಗಿರ್ತದ್ರಿಂದ ಒತ್ತಡಗಳು ಬಹಳ ಇರ್ತವೆ, ಅಮಾನತಕ್ಕಂಥ ವ್ಯವಸ್ಥೆಗಳು ಬರ್ತಾವ ಸರ್ಕಾರಿ ನೌಕರರ ನಮ್ಮ ಅಧಿಕಾರಿಗಳಿಗೆ. ಅಂತ ವ್ಯವಸ್ಥೆಯನ್ನು ನಾವು ಮಧ್ಯಂತರದಲ್ಲಿದ್ದು ನಮ್ಮ ಖಜಾನೆಯಲ್ಲಿ ಹಲವಾರು ನೀತಿ ನಿಯಮಗಳು ಇರ್ತವೆ. ಬಟ್ ಬಿಲ್ ಕೊಟ್ಟು ಪಾಸ್ ಮಾಡಿಸಿಕೊಂಡು ಹೋಗೋದು ಒಂದೇ ಅಧಿಕಾರಿಯ ಒಂದು ಕೆಲಸ ಅಲ್ಲ. ಅನುದಾನ ಬಿಡುಗಡೆ ಆಗಿರ್ಬೋದು, ಕೌಂಟರ್ ಸೈನ್ ಆಗಿರ್ಬೋದು, ಆದೇಶಗಳಾಗಿರ್ಬೋದು, ಮತ್ತು ಇತ್ತೀಚೆಗೆ K2 ಬಂದಾಗಿಂದ ಒಂದು ನಮ್ಮಲ್ಲಿ DAC ಅಂತ ಒಂದು ಕೀ ಬಂದಿದೆ. ಇದೇ ವೇಳೆ ಸರ್ಕಾರಿ ನೌಕರರ ಸಂಘ ರಾಜ್ಯ ಪರಿಷತ್ ಸದಸ್ಯ ಹನುಮಂತಪ್ಪ, ತಾಲೂಕು ಶಾಖೆ ಗೌರವಾಧ್ಯಕ್ಷ ವೆಂಕಟೇಶ್, ಉಪಾಧ್ಯಕ್ಷರಾದ ಅನಿತಾ ಎಂ, ಸಿದ್ದಯ್ಯ, ನಾಗರತ್ನ, ಎಂಜೀರಪ್ಪ, ಕಾರ್ಯಾಧ್ಯಕ್ಷ ಏಸಣ್ಣ, ಕಾರ್ಯದರ್ಶಿ ಚಂದ್ರಕಾಂತ್ ಇನ್ನಿತರರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಶ್ರೀನಿವಾಸ್ ನಾಯಕ್, ಭಾರತ ವೈಭವ ನ್ಯೂಸ್, ಸಿರುಗುಪ್ಪ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.